ಸ್ನೇಹಿತರೆ, ಜಗತ್ತಿನಲ್ಲಿ ಈಗ ಹೊಸ ವೈರಸ್ ಕಾಣಿಸ್ಕೊಂಡಿದೆ. ಇತ್ತೀಚೆಗೆ ಹಂಟಾ ವೈರಸ್ ಬಗ್ಗೆ ವರದಿಯಾಗಿತ್ತು. ಇದ್ರ ಬಗ್ಗೆ ನಾನು ಈಗಾಗಲೇ ಮಾಹಿತಿ ನೀಡಿದ್ದೀನಿ. ಆದರೆ ಇದು ಹಂಟಾ ವೈರಸ್ ಅಲ್ಲ, ಇದು ಎಬೋಲಾ ಎನ್ನುವ ಒಂದು ವೈರಸ್ನ ಹೊಸ ವೇರಿಯಂಟ್. ಇದು ತೀವ್ರ ಸ್ವರೂಪದ್ದಾಗಿದ್ದು ಈಗಾಗಲೇ ವಿಶ್ವ ಆರೋಗ್ಯ ಸಂಸ್ಥೆ ಈ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದೆ. ಎಲ್ಲ ದೇಶಗಳಿಗೆ ಎಚ್ಚರಿಕೆಯನ್ನ ರವಾನಿಸಿದೆ. ಅಂದ್ರೆ ಗ್ಲೋಬಲ್ ಪಬ್ಲಿಕ್ ಹೆಲ್ತ್ ಅಲರ್ಟ್ ಅನ್ನ ಅದು ಘೋಷಿಸಿದೆ. ಹೀಗಾಗಿ ಈಗ ಈ ವೈರಸ್, ಎಬೋಲಾ ಎನ್ನುವ ವೈರಸ್ ಯಾವ್ಯಾವ ದೇಶದಲ್ಲಿ ಕಾಣಿಸ್ಕೊಂಡಿದೆ, ಎಲ್ಲಿ ಮೊದಲು ಕಾಣಿಸ್ಕೊಳ್ತು, ಇದರ ಒಂದು ಲಕ್ಷಣಗಳೇನು, ಇದು ನಮ್ಮ ದೇಶಕ್ಕೂ ಬಂದಿದೆಯಾ, ಈ ಎಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಸ್ನೇಹಿತರೆ, ನಿಮಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮ, ಶಿವಮೊಗ್ಗ. ಸ್ನೇಹಿತರೆ, ಹೊಸ ವೈರಸ್ ಎಬೋಲಾ ವೈರಸ್ ಈಗ ಎಲ್ಲರನ್ನ ಆತಂಕಕ್ಕೆಡೆ ಮಾಡಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಇದು ಹರಡುತ್ತಿರುವ ವೇಗವನ್ನು ನೋಡಿ ಆತಂಕವನ್ನ ವ್ಯಕ್ತಪಡಿಸಿದೆ. ಅಂದ್ರೆ ಎಬೋಲಾ ವೈರಸ್ ಈಗ ಆಫ್ರಿಕಾ ಖಂಡದಲ್ಲಿ ಕಾಣಿಸ್ಕೊಂಡಿದೆ. ಬೇರೆ ದೇಶಕ್ಕೂ ಕೂಡ ಇದು ಪ್ರವೇಶ ಮಾಡಿದೆ. ಆಫ್ರಿಕಾ ಅಲ್ಲದೆ ಆಫ್ರಿಕಾದಿಂದ ಇನ್ನೊಂದು ದೇಶಕ್ಕೆ ಅದು ಪ್ರವೇಶ ಮಾಡಿರೋದು ಹೆಚ್ಚಿನ ಆತಂಕವನ್ನು ಹುಟ್ಟುಹಾಕಿದೆ. ಮತ್ತು ಈಗಾಗಲೇ ಸುಮಾರು 600ರಷ್ಟು ಮಂದಿ ಆಫ್ರಿಕಾ ಖಂಡದಲ್ಲಿ ಇನ್ಫೆಕ್ಟ್ ಆಗಿದ್ದಾರೆ, ಅಂದ್ರೆ ಸೋಂಕು ತಗುಲಿದೆ. ಮತ್ತು ಅದರಲ್ಲಿ 139 ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಈ ಎಬೋಲಾ ವೈರಸ್ ಅಂದ್ರೆ ಏನು ಮತ್ತು ಇದರ ಲಕ್ಷಣಗಳೇನು, ಇದ್ರ ಬಗ್ಗೆ ನಾನು ಹೇಳ್ತೀನಿ. ಎಬೋಲಾ ವೈರಸ್ ಕೋವಿಡ್ ವೈರಸ್ಗಿಂತ ಅಪಾಯಕಾರಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ಹಂಟಾ ವೈರಸ್ ಬಗ್ಗೆ ಕೂಡ ವರದಿಯಾಗಿತ್ತು. ಹಂಟಾ ವೈರಸ್ಸು ಅಷ್ಟು ಸುಲಭವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ. ಅಂದ್ರೆ ಅದಕ್ಕೆ ಗ್ಲೌಸು, ಮಾಸ್ಕ್ ಎಲ್ಲ ಹಾಕೊಂಡು ಆರೋಗ್ಯ ಕಾರ್ಯಕರ್ತರು ಅಥವಾ ಡಾಕ್ಟರ್ಗಳು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಯಾವುದೇ ರೀತಿಯ ಅಪಾಯ ಇರ್ತಿರ್ಲಿಲ್ಲ, ಎಚ್ಚರಿಕೆನ ವಹಿಸ್ಬೋದಿತ್ತು. ಆದ್ರೆ ಈ ಎಬೋಲಾ ವೈರಸ್ಸು ಆ ರೀತಿ ಅಲ್ಲ. ತುಂಬಾ ಸುಲಭವಾಗಿ, ತುಂಬಾ ಬೇಗ ಒಬ್ಬರಿಂದ ಒಬ್ಬರಿಗೆ ಅದು ಆ ಸೋಂಕು ತಗಲುತ್ತೆ. ಇದು ಹರಡುತ್ತಿರುವ ವೇಗ ನೋಡಿ ವಿಶ್ವ ಆರೋಗ್ಯ ಸಂಸ್ಥೆಗೆ ಗಾಬರಿಯಾಗಿದೆ. ಅಂದ್ರೆ ಈಗ ಏನು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ, ಆಫ್ರಿಕಾ ಖಂಡದಲ್ಲಿ ಏನು ಹರಡಿದೆ, ಈ ಸೋಂಕು ತಗಲಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ವರದಿ ಬರ್ತಾ ಇದೆಯಲ್ಲ, ಅದಕ್ಕಿಂತ ತೀವ್ರವಾಗಿ ಮತ್ತೆ ವೇಗವಾಗಿ ಒಳಗೆ ಇದು ಹರಡಿದೆ. ಆಫ್ರಿಕಾ ಖಂಡದಲ್ಲಿ ಇದು ಬಹಳ ವ್ಯಾಪಕವಾಗಿ ಹರಡ್ಬಿಟ್ಟಿದೆ ಅಂತ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ ಸಂಶೋಧಕರು. ಅಂದ್ರೆ ಎಬೋಲಾ ವೈರಸ್ನ ಲಕ್ಷಣಗಳೇನು ಅಂತ ನೋಡೋಣ. ಎಬೋಲಾ ವೈರಸ್ ತಗುಲಿದ್ರೆ ಮೊದಲಿಗೆ ಜ್ವರ, ಮೈಕೈ ನೋವು ಎಲ್ಲ ಕಾಣಿಸ್ಕೊಳ್ಳುತ್ತೆ. ಆದರೆ ಅದು ಕಾಣಿಸ್ಕೊಂಡ ಕೆಲವೇ ದಿನಗಳಲ್ಲಿ, ಒಂದು 2ರಿಂದ 10-12 ದಿನಗಳೊಳಗಡೆ ಆ ವ್ಯಕ್ತಿಗೆ ಅದು ತೀವ್ರವಾಗಿ ಹೆಚ್ಚಾಗಿ ಇಂಟರ್ನಲ್ ಬ್ಲೀಡಿಂಗ್ ಶುರುವಾಗುತ್ತೆ. ಅಂದ್ರೆ ದೇಹದ ಒಳಭಾಗದಲ್ಲಿ ರಕ್ತ ಸೋರೋಕೆ ಶುರುವಾಗುತ್ತೆ, ದೇಹದ ಭಾಗಗಳು ಕೊಳೆಯೋದಕ್ಕೆ ಶುರುವಾಗುತ್ತೆ, ದೇಹದ ಎಲ್ಲ ರಂಧ್ರಗಳಿಂದ ರಕ್ತ ಹೊರಗೆ ಬರೋಕೆ ಶುರುವಾಗುತ್ತೆ. ಇಂಟರ್ನಲ್ ಬ್ಲೀಡಿಂಗ್ ಆಗ್ತಿದ್ದ ಹಾಗೇನೆ ಇದೆಲ್ಲ ಆದಾಗ ಆರ್ಗನ್, ಬೇರೆ ಬೇರೆ ಅಂಗಾಂಗಗಳು ಫೇಲ್ಯೂರ್ ಆಗುತ್ತೆ. ಅಂಗಾಂಗಗಳ ವೈಫಲ್ಯದಿಂದ, ಬಹು ಅಂಗಾಂಗಗಳ ವೈಫಲ್ಯದಿಂದ ಆ ವ್ಯಕ್ತಿ ತಕ್ಷಣ ಸಾಯ್ತಾನೆ. ಆಮೇಲೆ ಹೀಗೆ ಸತ್ತ ಮೇಲೆ ಕೂಡ ತುಂಬಾ ಅಪಾಯಕಾರಿ ಅಂತ ಹೇಳ್ತಾರೆ. ಅಂದ್ರೆ ಆ ಬ್ಯಾಕ್ಟೀರಿಯಾ, ಅದು ವೈರಸ್ ಏನಿದೆಯಲ್ಲ, ಅದು ಜೀವಂತವಾಗಿರುತ್ತೆ. ಶವ ಸಂಸ್ಕಾರವನ್ನು ಕೂಡ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗಿದೆ. ಈಗ ಈ ಎಬೋಲಾ ವೈರಸ್ ಬಂದಿದ್ದು ಹೇಗೆ, ಯಾರು ಮೊದಲು ಕಾಣಿಸ್ಕೊಳ್ತು, ಇದನ್ನ ನಾನು ಹೇಳ್ತೀನಿ. ಏಪ್ರಿಲ್ 24ನೇ ತಾರೀಕು ಒಬ್ಬ ರೋಗಿಗೆ, ಅಂದ್ರೆ ಆರೋಗ್ಯ ಕಾರ್ಯಕರ್ತ ಅವನಿಗೆ ಎಬೋಲಾ ಸೋಂಕು ತಗುಲಿರೋದು ವೈದ್ಯರಿಗೆ ಗೊತ್ತಾಗುತ್ತೆ. ಅಂದ್ರೆ ಅದಕ್ಕೆ ಮುಂಚೆ ಹಲವರು ಸಾವನ್ನಪ್ಪಿರ್ತಾರೆ. ಆದ್ರೆ ಅದು ವೈದ್ಯರಿಗಾಗ್ಲಿ ಅಥವಾ ಸಂಶೋಧಕರಿಗಾಗ್ಲಿ ಇದು ಎಬೋಲಾದಿಂದ ಉಂಟಾಗಿರುವಂತಹ ಸಾವು ಅನ್ನೋದು ಗೊತ್ತಾಗಿರೋದಿಲ್ಲ. ಈ ಸಾವಾದಾಗ ಅವರಿಗೆ ಅರಿವಿಗೆ ಬರುತ್ತೆ. ಇದು ಅದೇ ರೀತಿಯಲ್ಲಿ ಇನ್ನೊಂದು ಕಡೆ, ಅಂದ್ರೆ ನಾರ್ತ್ ಈಸ್ಟ್ ಕಾಂಗೋನಲ್ಲಿ ಕೂಡ ಇನ್ನೊಬ್ಬ ವ್ಯಕ್ತಿ ಸಾಯ್ತಾನೆ. ಅಂದ್ರೆ ಎರಡು ಪ್ರದೇಶಗಳಿಗೆ ಒಂದಕ್ಕೊಂದು ಸಂಬಂಧನೇ ಇಲ್ಲ, ಅಥವಾ ಈ ಇಬ್ರು ಸತ್ತವರಂತವ್ರಿಗೆ ಯಾವುದೇ ರೀತಿ ಸಂಪರ್ಕ ಇರೋದಿಲ್ಲ. ಹಾಗಿದ್ರೂ ಕೂಡ ಇದು ಎರಡು ಬೇರೆ ಬೇರೆ ಪ್ರದೇಶಗಳಲ್ಲಿ ಸಾವುಂಟಾಗಿರೋದು, ಎಬೋಲಾದಿಂದ ಸೋಂಕು ತಗುಲಿರೋದು ನೋಡಿದಾಗ ವೈದ್ಯರಿಗೆ, ಸಂಶೋಧಕರಿಗೆ ಅರಿವಾಗುತ್ತೆ ಇದು ವ್ಯಾಪಕವಾಗಿ ಆಫ್ರಿಕಾ ಖಂಡದಲ್ಲಿ, ಅದರಲ್ಲೂ ಕಾಂಗೋ ಪ್ರದೇಶದಲ್ಲಿ ವ್ಯಾಪಕವಾಗಿ ಈಗಾಗಲೇ ಹರಡಿದೆ. ಒಂದು ದಿಕ್ಕಿಂದ ಇನ್ನೊಂದು ದಿಕ್ಕಿನವರೆಗೂ ಕೂಡ ಇದು ಹರಡಿದೆ ಅನ್ನೋದು ಸ್ಪಷ್ಟ ಆಗ್ಬಿಡುತ್ತೆ. ಇದೇ ಸಮಯದಲ್ಲಿ ಏನಾಗಿರುತ್ತೆ ಅಂದ್ರೆ, ಒಬ್ಬ ದೊಡ್ಡ ಮನುಷ್ಯ ಮೃತಪಡ್ತಾನೆ.
ಅವನನ್ನ ಶವ ಸಂಸ್ಕಾರಕ್ಕೆ ಅಂದ್ಬಿಟ್ಟು ಬೇರೆ ಬೇರೆ ಊರುಗಳಿಂದ ಎಲ್ಲ ಸಂಬಂಧಿಕರು, ಪರಿಚಯಸ್ಥರು, ಸ್ನೇಹಿತರು ಎಲ್ಲರೂ ಬಂದಿರ್ತಾರೆ. ಅಲ್ಲಿ ಅವ್ರನ್ನ ಆ ಶವವನ್ನು ಹೂಳ್ತಾರೆ, ಅಂದ್ರೆ ಶವಪೆಟ್ಟಿಗೆಯಲ್ಲಿಟ್ಟು ಹೂಳ್ತಾರೆ. ಅದಾದ್ಮೇಲೆ ಒಂದಿಷ್ಟು ಭಿನ್ನಾಭಿಪ್ರಾಯ ಮೂಡುತ್ತೆ. ಅಂದ್ರೆ ಒಂದು ಸಂಪ್ರದಾಯದ ಪ್ರಕಾರ ಅದನ್ನ ಮಾಡಿಲ್ಲ ಅಂತನೋ, ಅಥವಾ ಶವಪೆಟ್ಟಿಗೆ ಇನ್ನೂ ಒಳ್ಳೆಯ ಶವಪೆಟ್ಟಿಗೆನಲ್ಲಿ ನಾವು ಹೂಳ್ಬೇಕಿತ್ತು ಅಂತನೋ ಏನೋ ಭಿನ್ನಾಭಿಪ್ರಾಯ ಮೂಡಿ ಬಂದಾಗ ಮತ್ತೆ ಹೂಳಿದ ಶವವನ್ನ ಹೊರಗೆ ತೆಗಿತಾರೆ. ಹೊರಗೆ ತೆಗೆದ್ಮೇಲೆ ಆ ಶವಪೇಟಿಗೆನ ಬದಲಾಯಿಸ್ತಾರೆ. ಮತ್ತು ಹಾಗೇನೆ ನಮ್ಮಲ್ಲಿ ಹೇಗೆ ಸಂಪ್ರದಾಯದ ಪ್ರಕಾರ, ಶಾಸ್ತ್ರದ ಪ್ರಕಾರ ಸಂಸ್ಕಾರಕ್ಕೆ ಶವವನ್ನು ಸ್ನಾನ ಮಾಡಿಸಿ, ಪೂಜೆ ಮಾಡಿ, ಅಲಂಕಾರ ಮಾಡಿ ಹೇಗೆ ಹೂಳ್ತಾರೋ ಅದೇ ರೀತಿ ಅಲ್ಲೂ ಕೂಡ ಕೆಲವು ಸಂಪ್ರದಾಯಗಳಿದೆ. ಅವರು ಕೂಡ ಆ ಸಂಪ್ರದಾಯಗಳ ಪ್ರಕಾರ ಸ್ನಾನ ಮಾಡಿಸಿ ಏನೆಲ್ಲ ಶಾಸ್ತ್ರಗಳನ್ನೆಲ್ಲ ಮಾಡಿ ಶವಪೆಟ್ಟಿಗೆನಲ್ಲಿ ಇಟ್ಟು ಹೂಳ್ತಾರೆ. ಈ ಸಂದರ್ಭದಲ್ಲಿ ತುಂಬಾ ಜನ ನೆರೆದಿರ್ತಾರೆ. ವಿಷಯ ಏನು ಅಂತಂದ್ರೆ, ಆ ಸತ್ತಂತ ವ್ಯಕ್ತಿಗೆ ಎಬೋಲಾ ವೈರಸ್ ಸೋಂಕು ತಗುಲಿರುತ್ತೆ. ಇದು ಈಗ ವಿಶ್ವ ಆರೋಗ್ಯ ಸಂಸ್ಥೆಗೆ ಮತ್ತು ಅಲ್ಲಿನ ಏನು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಅವರಿಗೆ ತುಂಬಾ ಒಂದು ಟೆನ್ಷನ್ ಅನ್ನ ತಂದಿರುವಂತ ವಿಚಾರ. ಹೀಗೆ ಇದು ಸ್ಪ್ರೆಡ್ ಆಗಿದೆ ಅಂತ ಹೇಳಲಾಗ್ತಿದೆ. ಇಲ್ಲಿ ಕಾಂಗೋನಲ್ಲಿ ಇದು ಪದೇ ಪದೇ ಕಾಣಿಸ್ಕೊಳ್ಳೋದು ಮತ್ತೆ ಇದೆಲ್ಲ ಆಗೋದಿಕ್ಕೆ ಅಲ್ಲಿನ ಒಂದು ಆಂತರಿಕ ಯುದ್ಧ ಏನ್ ನಡೀತಿದೆಯಲ್ಲ ಆ ಜಾಗದಲ್ಲಿ, ಅದು ಕೂಡ ಒಂದು ಕಾರಣ ಅಂತ ಹೇಳಿ ಬಂದ್ರೆ, ಇಲ್ಲಿ ಸಶಸ್ತ್ರ ಪಡೆಗಳಿದಾವೆ, ಉಗ್ರಗಾಮಿಗಳ ಪಡೆಗಳಿದಾವೆ, ಮತ್ತೆ ಜನರು ದಂಗೆ ಎದ್ದಿದ್ದಾರೆ. ಸರ್ಕಾರ ಈ ಎಲ್ಲರ ಮಧ್ಯೆ ವಾರ್ ಅಂದ್ರೆ ಒಂದು ಸಿವಿಲ್ ವಾರ್ ಕೂಡ ಇಲ್ಲಿ ನಡೀತಾ ಇರತ್ತೆ. ಹೀಗಿದ್ದಾಗ ಅಲ್ಲಿ ಅವ್ರಿಗೆ ಯಾವುದೇ ರೀತಿ ಸೌಲಭ್ಯಗಳು ಕೂಡ ಸರಿಯಾಗಿಲ್ಲ. ಈ ಎಲ್ಲ ಇಂಥ ಒಂದು ಕಠಿಣವಾದ ಪರಿಸ್ಥಿತಿನಲ್ಲಿ ಎಬೋಲಾ ಅವರಿಗೆ ಪದೇ ಪದೇ ಈ ರೀತಿಯ ತೊಂದರೆಯನ್ನ ಕೊಡ್ತಾ ಇದೆ, ಕಾಟವನ್ನ ಕೊಡ್ತಾ ಇದೆ. ಈಗ ಇನ್ನೊಂದು ಮುಖ್ಯ ವಿಚಾರವನ್ನ ನಾನು ಇಲ್ಲಿ ನಿಮ್ಗೆ ಹೇಳ್ಬೇಕು. ಅಂದ್ರೆ ಎಬೋಲಾ ಹೇಗ್ ಬರುತ್ತೆ ಅಂತ, ಇದು ಹೇಗೆ ಸೋಂಕು ಬರುತ್ತೆ ಅಂತ, ಮನುಷ್ಯನಿಗೆ ಹೇಗ್ ಬರುತ್ತೆ? ಎಬೋಲಾ ಸೋಂಕು ತಗಲೋದು ಬಾವಲಿಯಿಂದ. ಬಾವಲಿಯ ಜೊಲ್ಲು ಅಥವಾ ಅದು ವಿಸರ್ಜಿಸುವಂತ ಏನು ತ್ಯಾಜ್ಯ ಇರುತ್ತಲ್ಲ, ಅದು ಯಾವ್ದಾದ್ರೂ ಪ್ರಾಣಿ ಅಥವಾ ಮನುಷ್ಯರಿಗೆ ಸೋಂಕಾದ್ರೆ, ಅವರ ದೇಹದೊಳಗೆ ಪ್ರವೇಶ ಆದ್ರೆ ಆಗ ಈ ಎಬೋಲಾ ಬರುತ್ತೆ. ಹಾಗಂತ ಬಾವಲಿಗಳು ಸಾಯುತ್ತಾ ಅಂತ ನೀವು ಕೇಳಿದ್ರೆ ಇಲ್ಲ, ಬಾವಲಿಗಳು ಇದರಿಂದ ಸಾಯೋದಿಲ್ಲ. ಆದ್ರೆ ಈ ಬಾವಲಿಗಳು ಏನ್ ಮಾಡುತ್ತೆ ಅಂದ್ರೆ, ಅವು ಹಣ್ಣುಗಳನ್ನ ತಿಂದಾಗ, ಮರದಲ್ಲಿ ಬಿಟ್ಟಂತ ಹಣ್ಣುಗಳನ್ನ ತಿಂದಾಗ, ಆ ಹಣ್ಣುಗಳನ್ನ ತಿಂದು ಬಿಟ್ಟಂತ ಹಣ್ಣುಗಳೋ ಅಥವಾ ಬಿದ್ದಂತ ಹಣ್ಣುಗಳೋ ಅಲ್ಲಿ ಅದನ್ನ ಪ್ರಾಣಿಗಳು ತಿಂತವೆ. ಮಂಗಗಳು, ಜಿಂಕೆ ಇವೆಲ್ಲ ತಿಂತವೆ. ಸೊ ಈ ತರ ತಿಂದಂತ ಹಣ್ಣು, ಏನ್ ಸೋಂಕು ತಗಲಿದಂತ ಹಣ್ಣನ್ನ ತಿಂದಾಗ ಈ ಪ್ರಾಣಿಗಳಿಗೆ ಬರುತ್ತೆ. ಆಮೇಲೆ ಆಫ್ರಿಕಾ ಖಂಡದಲ್ಲಿ ಏನಂತಂದ್ರೆ ಕಾಡು ಪ್ರಾಣಿಗಳನ್ನ ತಿನ್ನೋದು ತುಂಬಾ ಸಾಮಾನ್ಯ ಅಲ್ಲಿ. ಅದ್ರ ಮಂಗಗಳನ್ನು ಕೂಡ ತಿಂತಾರೆ, ಜಿಂಕೆ ತಿಂತಾರೆ, ಎಲ್ಲವನ್ನು ತಿಂತಾರೆ. ಅದೇ ರೀತಿ ಸೋಂಕು ತಗಲಿದಂತ ಮಾಂಸವನ್ನ ತಿಂದು ಎಬೋಲಾ ಈ ಕಾಂಗೋವನ್ನ ಪ್ರವೇಶ ಮಾಡಿತ್ತು. ಈಗ ಈ ಎಬೋಲಾ ವೈರಸ್ ಹೇಗೆ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಬರುತ್ತೆ ಅನ್ನೋದನ್ನು ಕೂಡ ನಾವು ನೋಡೋಣ. ಮನುಷ್ಯನ ಎಂಜಲು, ಉಸಿರು ಅಥವಾ ಬೆವರು ಅಥವಾ ಇನ್ಯಾವುದೇ ರೀತಿಯಿಂದ ಅವನ ದೇಹದಲ್ಲಿರುವಂತ ಅಂಶ ಇನ್ನೊಬ್ಬ ವ್ಯಕ್ತಿಗೆ ತಗಲಿದ್ರೆ ಅಥವಾ ಚಿಕಿತ್ಸೆ ನೀಡುವಾಗ ವೈದ್ಯರಿಗೆ ಬಹಳ ಸುಲಭವಾಗಿ ತಗಲಬಹುದಾದಂತ ಸೋಂಕು ಇದು ಅಂತ ಈಗ ಸಂಶೋಧಕರು ಹೇಳ್ತಾ ಇದ್ದಾರೆ. ಹಾಗಾಗಿನೇ ಎಬೋಲಾ ಬಗ್ಗೆ ಸ್ವಲ್ಪ ಆತಂಕ ಹೆಚ್ಚಾಗ್ತಾ ಇದೆ ಅಂತ ಗೊತ್ತಾಗಿದೆ. ಆದ್ರೆ ಇಲ್ಲಿ ಇನ್ನೊಂದೇನಾಗುತ್ತೆ ಅಂದ್ರೆ, ಅಷ್ಟರಲ್ಲಾಗ್ಲೇ ಸುಮಾರು 600 ಜನಕ್ಕೆ ಸೋಂಕು ತಗಲಿರುತ್ತೆ. ಅದರಲ್ಲಿ 139 ಜನ ಮರಣ ಹೊಂದ್ತಾರೆ. ಇದು ನಂತರ ಇನ್ನೊಂದು ಕೇಸ್ ವರದಿ ಆಗೋದು ಉಗಾಂಡಾದಲ್ಲಿ. ಅಂದ್ರೆ ಕಾಂಗೋ ಗಡಿಯನ್ನ ದಾಟಿ ಇದು ಉಗಾಂಡವನ್ನ ಪ್ರವೇಶಿಸ್ಬಿಟ್ಟಿದೆ. ಉಗಾಂಡದಲ್ಲೂ ಕೂಡ ಏರ್ಪೋರ್ಟ್ ಇರುತ್ತೆ. ಅಲ್ಲಿಂದ ಬೇರೆ ಬೇರೆ ದೇಶಗಳಿಗೆ ಹೋಗೋರು ಬರೋರು ಇರ್ತಾರೆ. ಮತ್ತೆ ಉಗಾಂಡದಲ್ಲಿ ತುಂಬಾ ಜನದಟ್ಟಣೆ, ಅಲ್ಲಿ ಒಂದು ಆಡಳಿತ ವ್ಯವಸ್ಥೆನೂ ಸರಿ ಇಲ್ಲ, ಮತ್ತೆ ಅಲ್ಲಿ ಯಾವುದೇ ರೀತಿ ಸೌಕರ್ಯಗಳು ಇಲ್ಲ. ಈ ಕಾಂಗೋದಲ್ಲೂ ಕೂಡ ಅದೇ ಪರಿಸ್ಥಿತಿ ಇರುತ್ತೆ. ಹೀಗಿದ್ದಾಗ ಇದು ವ್ಯಾಪಕವಾಗಿ ಬೇಗ ಹರಡ್ತಾ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಎಬೋಲಾ ವೈರಸ್ಸು ಇದು ಮೊದಲನೇ ಸಾರಿ ಎಲ್ಲ ಕಾಣಿಸ್ಕೊಳ್ತಾ ಇರೋದು, ಇದಕ್ಕೆ ಹಿಂದೆ ಕೂಡ ಕಾಣಿಸ್ಕೊಂಡಿದೆ. ಇದು ಹಿಸ್ಟ್ರಿನ ನೋಡಿದಾಗ ನಾವು ಎಬೋಲಾ 1976ರಲ್ಲಿ ಕಾಂಗೋನಲ್ಲಿ ಮೊದಲು ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಇದು ಒಬ್ಬ ಟೀಚರ್, 44 ವರ್ಷದ ಟೀಚರ್, ಆಗಸ್ಟ್ ತಿಂಗಳು 1976ರಲ್ಲಿ ಅವನೇನ್ ಮಾಡ್ತಾನೆ, ಒಂದು ನದಿ ತೀರಕ್ಕೆ, ಎಬೋಲಾ ಎನ್ನುವಂತ ನದಿ ತೀರಕ್ಕೆ ಹೋಗಿರ್ತಾನೆ. ಅಲ್ಲಿಂದ ತನ್ನ ಊರಿಗೆ ಬರ್ತಾನೆ. ಬಂದಾಗ ಅವನಿಗೆ ಎಬೋಲಾ ಸೋಂಕು ತಗಲಿರುತ್ತೆ. ನದಿ ತೀರದಲ್ಲಿ ಅವನು ಒಂದು ಪ್ರಾಣಿಯ ಮಾಂಸವನ್ನ ತಿಂದಿರ್ತಾನೆ.
ಆ ತಿಂದಿದ್ದು ಅವನಿಗೆ ಸೋಂಕು ತಗಲಿರುತ್ತೆ. ಅಲ್ಲಿಂದ ಇವನು ಬಂದ್ಮೇಲೆ ಇದು ಬೇರೆಯವ್ರಿಗೆಲ್ಲ ಹರಡ್ತಾ ಹೋಗುತ್ತೆ. ಇದು ಮೊದಲ ಪ್ರಕರಣ. ಈ ಈ ಕಾರಣಕ್ಕಾಗಿನೇ ಆಗ ಎಬೋಲಾ ಪತ್ತೆ ಆಗಿದ್ರಿಂದನೇ ಆ ಪ್ರಕರಣಕ್ಕೆ ಎಬೋಲಾ ವೈರಸ್ ಅಂತ ಹೆಸರು ಬಂತು. ಅದಾದ ನಂತರ ಹಲವು ಬಾರಿ, ಸುಮಾರು 17 ಬಾರಿ ಇಲ್ಲಿಯವರೆಗೆ ಎಬೋಲಾ ಕಾಂಗೋನಲ್ಲಿ ಕಾಣಿಸ್ಕೊಂಡಿದೆ ವೈರಸ್ಸು. ಒಂದು ಸಾರಿ ಅಂತೂ ಸುಮಾರು 28,000 ಜನರಿಗೆ ಇದು ಸೋಂಕು ತಗಲತ್ತೆ. ಅದರಲ್ಲಿ 11,000 ಜನ ಸತ್ತೇ ಹೋಗ್ತಾರೆ. ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಇದೆಯಲ್ಲ, ಅದನ್ನ ಪೂರ್ತಿಯಾಗಿ ನಿರ್ಬಂಧ ಹೇರಿ ಕ್ವಾರಂಟೈನ್ ಮಾಡಿಬಿಡುತ್ತೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಉದ್ಭವಿಸ್ಬಿಡುತ್ತೆ. ಇದಾದ ನಂತರ ಮತ್ತೆ ಇದು ವೈರಸ್ ಕಾಣಿಸ್ಕೊಳ್ಳುತ್ತೆ ಒಂದ್ಸರಿ, ಎಬೋಲಾ ವೈರಸ್ಸು. ಅದು ವೇರಿಯಂಟ್ ಬದಲಾಗ್ತಾ ಹೋಗಿರುತ್ತೆ, ಚೂರ್ಚೂರೇ ಬದಲಾಗ್ತಾ ಹೋಗಿರುತ್ತೆ. ಇನ್ನೊಂದ್ಸರಿ ಕಾಣಿಸ್ಕೊಂಡಾಗ್ಲೂ ಕೂಡ ಸುಮಾರು 6,000 ಮಂದಿಗೆ ಇನ್ಫೆಕ್ಟ್ ಆಗಿರುತ್ತೆ. ಅದರಲ್ಲಿ ಸುಮಾರು 2,300 ಜನ ಸತ್ತೋಗಿರ್ತಾರೆ. ಇದು ಅವಾಗವಾಗ ಹೀಗೆ ಕಾಣಿಸ್ಕೊಳ್ಳೋದು, ಕ್ವಾರಂಟೈನ್ ಮಾಡೋದು ಇದೆಲ್ಲ ನಡೀತಾನೆ ಇರುತ್ತೆ. ಆದ್ರೆ ಅದೇ ರೀತಿ ಈ ಸಾರಿನೂ ಬಂದಿದ್ಯಾ, ಇದು ಇಷ್ಟಕ್ಕೆ ಮುಗಿದು ಹೋಗುತ್ತಾ, ಕಂಟ್ರೋಲಿಗೆ ಬರುತ್ತಾ ಅಂತಂದ್ರೆ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳೋ ಪ್ರಕಾರ ಇದು ಆ ಮೊದಲು ಬಂದಂತ ಎಲ್ಲ ಎಬೋಲಾ ವೈರಸ್ಗಿಂತ ಬಹಳ ಪರಿಣಾಮಕಾರಿಯಾದ್ದು, ತೀವ್ರವಾದ್ದು, ಮತ್ತೆ ವೇಗವಾಗಿ ಹರಡುವಂಥದ್ದು ಅಂತ ಹೇಳ್ತಾ ಇದೆ. ಅಂದ್ರೆ ಅದಕ್ಕೆ ಅವಕಾಶನೇ ಕೊಡಲ್ಲ. ಇನ್ಫೆಕ್ಟ್ ಆಗಿ ಕೆಲವೇ ದಿನ, 1-2 ದಿನ ಅಥವಾ 3-4 ದಿನ ಅಷ್ಟರೊಳಗಡೆ ರೋಗಿ ಮರಣ ಹೊಂದ್ತಾನೆ. ನಾನು ಈಗಾಗಲೇ ಹೇಳಿದೆ ಏನೇನ್ ಲಕ್ಷಣ ಅಂತ. ಹಾಗಾಗಿನೇ ವಿಶ್ವ ಆರೋಗ್ಯ ಸಂಸ್ಥೆಗೆ ಈಗ ತುಂಬಾ ಯೋಚನೆ ಆಗಿರೋದು, ಆತಂಕ ಆಗಿರೋದು, ಇದನ್ನ ಹೇಗೆ ನಿಯಂತ್ರಣದಲ್ಲಿ ಇಡಬೇಕು ಅಂತ. ಇದ್ರ ನಡುವೆ ಈಗಾಗಲೇ ಅಮೆರಿಕದ ವೈದ್ಯರೊಬ್ಬರಿಗೆ ಈ ಸೋಂಕು ತಗುಲಿರೋದು ಪತ್ತೆ ಆಯ್ತು. ತಕ್ಷಣ ಅವರನ್ನ ಕ್ವಾರಂಟೈನ್ ಮಾಡಲಾಯಿತು. ಅದೃಷ್ಟವಶಾತ್ ಅವರು ತುಂಬಾ ಏನೊಂದು ನ್ಯಾರೋ ಎಡ್ಜ್ ಅಂತಾರಲ್ಲ, ಹಾಗೆ ಅವರು ಬದುಕುಳಿದಿದ್ದಾರೆ. ಆ ಅನುಭವವನ್ನು ಕೂಡ ಅವರು ಹೇಳ್ಕೊತಾರೆ, ಎಷ್ಟು ಭಯಾನಕವಾಗಿತ್ತು ಆ ಅನುಭವ ಅಂತ. ಹಾಗಾಗಿ ಈಗ ಅಮೆರಿಕ ಕೂಡ ಈ ಪ್ರದೇಶಗಳಿಂದ ಬರುವಂತ ಎಲ್ಲ ಪ್ರಯಾಣಿಕರಿಗೆ ನಿರ್ಬಂಧ ಹೇರಿದೆ. ಅಮೆರಿಕ ದೇಶದೊಳಗಡೆ ಯಾರು ಬರುವಂತಿಲ್ಲ. ಏರ್ಪೋರ್ಟ್ ಅಲ್ಲಿ ಕೂಡ ತುಂಬಾ ಕಟ್ಟುನಿಟ್ಟಾದ ಕ್ರಮನ ಕೈಗೊಂಡಿದೆ. ಈಗ ನಮ್ಮ ದೇಶದಲ್ಲೂ ಕೂಡ ಈಗ ಏರ್ಪೋರ್ಟ್ ಅಲ್ಲಿ ಕೆಲವು ಅಡ್ವೈಸರಿ ಏನು ನಿಯಮಗಳಿರುತ್ತಲ್ಲ, ಅದನ್ನೆಲ್ಲದನ್ನು ಜಾರಿಗೆ ತಂದಿದ್ದಾರೆ. ಮತ್ತೆ ಇನ್ನೊಂದು ಏನಾಗಿದೆ ಅಂತಂದ್ರೆ, ಈಗ ಆಫ್ರಿಕಾ ಮತ್ತೆ ಆಫ್ರಿಕನ್ ಯೂನಿಯನ್ ಮತ್ತೆ ಭಾರತ, ಈ ಎರಡರದ್ದು ಒಂದು ಸಮಿಟ್ ಏರ್ಪಾಟಾಗಿತ್ತು ಈ ತಿಂಗಳ ಕೊನೆಯಲ್ಲಿ. ಅದನ್ನ ಕೂಡ ಈಗ ಪೋಸ್ಟ್ಪೋನ್ ಮಾಡಿದೆ ಭಾರತ ಸರ್ಕಾರ. ಈ ರೀತಿ ಆಫ್ರಿಕಾ ಮತ್ತು ಭಾರತದ ಸಮಿಟ್ ಪೋಸ್ಟ್ಪೋನ್ ಆಗ್ತಾ ಇರೋದು ಇದೇ ಮೊದಲನೇ ಸಾರಿ ಅಲ್ಲ, ಇದು 3ನೇ ಸಾರಿ. ಎಬೋಲಾ ಕಾರಣಕ್ಕಾಗಿನೇ ಪ್ರತಿ ಬಾರಿ ಪೋಸ್ಟ್ಪೋನ್ ಆಗ್ತಾ ಇದೆ. ಅಂದ್ರೆ 2014 ಅಲ್ಲಿ ಕೂಡ ಈ ಸಮಿಟ್ ಅನ್ನ ಏರ್ಪಡಿಸಿರ್ತಾರೆ, ಅದು ನಡಿಬೇಕಿರುತ್ತೆ. ಆಗ ಕೂಡ ಎಬೋಲಾ ತುಂಬಾ ತೀವ್ರವಾಗಿ ಅಲ್ಲಿ ಕಾಣಿಸ್ಕೊಂಡಿದ್ರಿಂದ ಏನ್ ಮಾಡ್ತಾರೆ, ಆ ಸಮಿಟ್ ಅನ್ನ 2015ಕ್ಕೆ ಪೋಸ್ಟ್ಪೋನ್ ಮಾಡ್ತಾರೆ. ಹಾಗಾಗಿ ಈಗ ಕಾಂಗೋದಲ್ಲಿ ಪದೇ ಪದೇ ಎಬೋಲಾ ಕಾಣಿಸ್ಕೊಳ್ತಿರೋದು ಕೂಡ ಒಂದ್ ರೀತಿಯಲ್ಲಿ ಎಲ್ಲರಿಗೂ ತುಂಬಾ ಆತಂಕ ಉಂಟು ಮಾಡಿದೆ. ಭಾರತದಲ್ಲಿ ಈಗಾಗಲೇ ವಿಮಾನ ನಿಲ್ದಾಣಗಳಲ್ಲಿ, ಏರ್ಪೋರ್ಟ್ಗಳಲ್ಲಿ ತುಂಬಾ ಕಟ್ಟುನಿಟ್ಟಾದ ಕ್ರಮಗಳನ್ನು ಕೈಗೊಳ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಬಟ್ ಎಷ್ಟು ಎಚ್ಚರಿಕೆಯಿಂದಿದ್ರು ಇದು ಬಹಳ ಅಪಾಯಕಾರಿಯಾಗಿರೋದ್ರಿಂದ ಸ್ವಲ್ಪ ಕಷ್ಟ ಅಂತಾನೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇದೆ. ಎಬೋಲಾಗೆ ಇದುವರೆಗೆ ಯಾವುದೇ ಲಸಿಕೆ ಕಂಡು ಹಿಡಿದಿಲ್ಲ. ಈಗ ಆ ಪ್ರಯತ್ನ ನಡೀತಾ ಇದ್ರು ಕೂಡ ಇನ್ನು 9 ತಿಂಗಳಾದ್ರೂ ಬೇಕಾಗುತ್ತೆ ಅಂತ ಹೇಳಲಾಗ್ತಿದೆ. ಎಲ್ಲರೂ ಕೂಡ ಎಚ್ಚರಿಕೆ ವಹಿಸಬೇಕಾಗಿದೆ. ಸ್ನೇಹಿತರೆ, ಇಲ್ಲಿವರೆಗೆ ಭಾರತದಲ್ಲಿ ಎಬೋಲಾ ಪ್ರಕರಣ ಪತ್ತೆ ಆಗಿಲ್ಲ, ವರದಿಯಾಗಿಲ್ಲ. ಮತ್ತೆ ಈ ಮುಂದಿನ ದಿನಗಳಲ್ಲಿ ಏನಾಗಬಹುದು, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಬೇಕಾಗತ್ತೆ. ಇದ್ರ ಬಗ್ಗೆ ನಾನು ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.